ಇವತ್ತಿನ ಟರ್ನ್ ಓವರ್ ಬಂದು 1 CR ಪ್ಲಸ್ ಇದೆ. ನನ್ನ ಬ್ಯಾಕ್ಗ್ರೌಂಡ್ ಬಂದು 10th ಪಾಸ್. 3 ವರ್ಷ ಬೇಕಿತ್ತು ಕಂಪ್ನಿ ಬೆಳೆಸೋದಕ್ಕೆ. ಒಂದು ಫರ್ಮ್ ಆಗಿ ಸ್ಟಾರ್ಟ್ ಮಾಡಿದೆ. ಬ್ರ್ಯಾಂಡ್ ತುಂಬ ಬೆಳೆದಿದೆ. ನಮ್ಮಲ್ಲಿ ತುಂಬ ಹೆಣ್ಮಕ್ಳುಗಳು ವರ್ಕ್ ಮಾಡ್ತಿದ್ದಾರೆ, ಅಂಗವಿಕಲರು ವರ್ಕ್ ಮಾಡ್ತಿದ್ದಾರೆ. ನಮಸ್ತೆ, ನನ್ನ ಹೆಸರು ಶರತ್ ಕುಮಾರ್, ಫೌಂಡರ್ ಡೈರೆಕ್ಟರ್ ಒಡೆಯರ್ ಎಕ್ಸಾಂಪ್ಲರ್ OPC ಪ್ರೈವೇಟ್ ಲಿಮಿಟೆಡ್. ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು 2019 ಬಿಫೋರ್ ಲಾಕ್ಡೌನ್. ನಾನು ಸ್ಟಾರ್ಟ್ ಮಾಡಿದಾಗ ನಾವು ಒಂದು ಫರ್ಮ್ ಆಗಿ ಸ್ಟಾರ್ಟ್ ಮಾಡಿದೆ GSTಲಿ. ಅದ್ರ ಹೆಸರು ಬಂದು ಒಡೆಯರ್ ಆರ್ಟ್. ಇವತ್ತಿಗೆ ಆ ಬ್ರ್ಯಾಂಡ್ ತುಂಬ ಬೆಳೆದಿದೆ. ಅದರಲ್ಲಿ ಏನಪ್ಪ ಅಂದರೆ ಇವಾಗ ನಮ್ಮ ಮೈಸೂರು ವಿಭಾಗದಲ್ಲಿ ರೂರಲ್ ಸೆಕ್ಟರ್ಗಳಲ್ಲಿ ಏನಂದರೆ ಟ್ರೆಡಿಷ್ನಲ್ ವುಡ್ ವರ್ಕ್ ಬಂದು ತುಂಬ ಲಾಂಗ್ ಟೈಮ್ ತೊಗೊಳ್ತಿದೆ. ಅದರಿಂದ ನಾವೇನು ಮಾಡಿದ್ವಿ, ಅದನ್ನು ಟೆಕ್ನಾಲಜಿಗಳನ್ನ ಆ್ಯಡ್ ಮಾಡಿ CNC, ಲೇಸರ್, 3D ಪ್ರಿಂಟಿಂಗ್ ಮಿಷಿನರಿಗಳನ್ನ ಆ್ಯಡ್ ಮಾಡಿ ಅದರಿಂದ ಅತಿ ಹೆಚ್ಚು ಈಗ ಒಂದು ವಾರದಲ್ಲಿ ನಡೆಯುವಂಥ ಕೆಲಸನ ಒಂದೇ ದಿನದಲ್ಲಿ ತಂದಾಗ ಏನಾಗುತ್ತೆ ಅಂದರೆ ಕಸ್ಟಮರ್ ಬೈ ಮಾಡೋದಕ್ಕೂ ತುಂಬ ಅನುಕೂಲ ಆಗುತ್ತೆ. ಟ್ರೆಡಿಷ್ನಲ್ ವರ್ಕಲ್ಲಿ ಏನಾಗ್ತಿದೆ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಿದೆ. ಇವತ್ತಿನ ಜನ್ರೇಷನಲ್ಲಿ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ತಗೊಳ್ಳೋ ಜನಗಳು ಕಮ್ಮಿ ಆಗಿದ್ದಾರೆ. ಅದರಿಂದ ನಾವೇನು ಮಾಡಿದ್ವಿ, ಕಂಪ್ಲೀಟ್ಲಿ ಟೆಕ್ನಾಲಜಿನ ಆ್ಯಡ್ ಮಾಡಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ನಾನು ಇದು ಹಾಬಿಯಿಂದ ಬಂದಿದ್ದು, ಬ್ಯಾಕ್ಗ್ರೌಂಡಲ್ಲಿ ಯಾವುದನ್ನು ಇದನ್ನು ಸ್ಟಡಿ ಮಾಡಿರಲಿಲ್ಲ. ನಾನು ಎಜುಕೇಷನ್ ಹೊರತುಪಡಿಸಿ ನಮಗೆ ಈ ಸ್ಕಿಲ್ ಎಷ್ಟು ಚೆನ್ನಾಗಿರುತ್ತೋ ಆ ಸ್ಕಿಲ್ ಮೇಲೆ ನಾವು ವರ್ಕ್ ಮಾಡಿದಾಗ ಕಂಪ್ನಿನ ಎಷ್ಟು ಚೆನ್ನಾಗಿ ಬೆಳೆಸ್ಬೋದು ಅನ್ನೋದನ್ನು ನಾನು ಕಲಿತೆ. ನನ್ನ ಬ್ಯಾಕ್ಗ್ರೌಂಡ್ ಬಂದು 10th ಪಾಸ್. ಅದಾದಮೇಲೆ ನನಗೆ ಮುಂದೆ ಓದಬೇಕು ಅಂತ ಅನ್ನಿಸ್ಲಿಲ್ಲ. ನನ್ನ ಸ್ಕಿಲ್ಲಲ್ಲಿ ಏನು ಮಾಡ್ಬೋದು ಅದನ್ನು ನಾನು ಪ್ರಯತ್ನ ಮಾಡ್ತಾ ಬಂದೆ. ನಂದು ಇನ್ವೆಸ್ಟ್ಮೆಂಟ್ ಫಸ್ಟ್ ಏನು ಅಂದ್ಕೊಂಡೆ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿ ಬ್ಯಾಂಕ್ಗೆ ಹೋದರೆ ಡೈರೆಕ್ಟಾಗಿ ಒಂದು ಲೋನ್ ಕೊಡ್ತಾರೆ, ಅದರಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟು ಈಸಿ ಇಲ್ಲ. ನೀವು ಹೋದರೆ ರಿಪೋರ್ಟ್ ಮಾಡ್ಕೊಬನ್ನಿ ಅಂತಾರೆ. ಅದಾದಮೇಲೆ ಯಾವ್ದಾರ ಸ್ಟಾರ್ಟ್ ಮಾಡಿರಬೇಕು ಅಂತಾರೆ. ಪ್ರತಿಯೊಂದು ಸ್ಟಾರ್ಟ್ ಮಾಡಾದಮೇಲೆ ಕರೆಂಟ್ ಅಕೌಂಟ್ ಮಾಡಿಸ್ಬೇಕು ಅಂತಾರೆ. ಅದಾದಮೇಲೆ ಅದರಲ್ಲಿ ಟ್ರಾನ್ಸಾಕ್ಷನ್ ಆಗಬೇಕು ಅಂತಾರೆ. ಬಟ್ ಇಂಡಿಯಾದಲ್ಲಿ ಸಡನ್ನಾಗಿ ನೀವು ಸ್ಟಾರ್ಟಪ್ ಮಾಡಿದ ತಕ್ಷಣ ಇನ್ಕಮ್ ಸೋರ್ಸ್ ಬರೋದಿಲ್ಲ. ಆದ್ದರಿಂದ ನಾವು ತುಂಬ ಪ್ರಯತ್ನ ಪಡಬೇಕಾಗತ್ತೆ. ಅದಾದಮೇಲೆ ಇನ್ಕಮ್ ಸ್ವಲ್ಪ ಬರೋಕ್ಕೆ ಸ್ಟಾರ್ಟ್ ಆದರೂ ಬ್ಯಾಂಕ್ಗಳು ಒಪ್ಪಲ್ಲ. ಶ್ಯೂರಿಟಿ ಬೇಸಿಸ್ ಮೇಲೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಸ್ಟಾರ್ಟಪ್ಸ್ಗಳಿಗೆ. ಅದು ತುಂಬ ಕಷ್ಟ ಇದೆ. ಅದರಿಂದ ನಾನು 1 ವರ್ಷ ತುಂಬ ಪ್ರಯತ್ನ ಪಟ್ಟು ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿ ಅದರಿಂದ ರಿಜೆಕ್ಟೇ ಜಾಸ್ತಿ ಆಗಿದೆ ನನಗೆ ಬ್ಯಾಂಕ್ ಲೋನ್ಗಳಲ್ಲಿ. ಆಲ್ಮೋಸ್ಟ್ ಏಂಜಲ್ ಇನ್ವೆಸ್ಟ್ಮೆಂಟ್ಸ್ ಥರ ಇರುತ್ತೆ. ಯಾವ ಥರ ಅಂದರೆ ಫ್ಯಾಮಿಲಿ ಬೇಸಿಸಲ್ಲಿ ಇರುತ್ತೆ. ಪ್ಲಸ್ ನಾನು 1 ಲಕ್ಷ 1.5 ಲಕ್ಷ ನನ್ನದು ಸೇವಿಂಗ್ಸ್ ಇರುತ್ತೆ. ಅದರಲ್ಲಿ ಸ್ಟಾರ್ಟ್ ಆಗಿದ್ದು ಪ್ರತಿಯೊಂದು ಅದರಲ್ಲಿ ಸ್ಟಾರ್ಟ್ ಆಗಿ ಫಂಡ್ ರೈಸ್ ಹೆಂಗೆ ಮಾಡೋದನ್ನ ಅಂತ ಕಲಿಯೋಕ್ಕೆ ಸ್ಟಾರ್ಟ್ ಆದಾಗ ಪ್ರಯತ್ನ ಬಂತು. ಅದಾದಮೇಲೆ ಪ್ರೈವೇಟ್ ಲಿಮಿಟೆಡ್ ಮಾಡಾದಮೇಲೆ ಬ್ಯಾಂಕ್ವ್ರಿಗೂ ಅನಿಸುತ್ತೆ ಪ್ರೈವೇಟ್ ಲಿಮಿಟೆಡಾಗೆ ಈಸಿಯಾಗಿ ಫಂಡಿಂಗ್ ಮಾಡ್ಬೋದು ಅಂತ. ಅದರಿಂದ ಪ್ರೈವೇಟ್ ಲಿಮಿಟೆಡ್ ಕಂಪ್ಲೀಟ್ಲಿ ಎಜುಕೇಷನ್ ಬೇಕು. ಯಾವ ಥರ ಸ್ಟಾರ್ಟಪ್ ಮಾಡಬೇಕು, ಯಾವ ಥರ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋ ನಾಲೆಡ್ಜ್ ಇದ್ದರೆ ಫಂಡಿಂಗ್ ಈಸಿಯಾಗುತ್ತೆ. ನಾನು ಸ್ಟಾರ್ಟ್ ಮಾಡಿದಾಗ ಸ್ಮಾಲ್ ಕೈಯಲ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಅದಕ್ಕೆ ಆ್ಯಡ್ ಆನ್ ಮಿಷಿನ್ಸ್ ಬಂದರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಯೂಟ್ಯೂಬ್ ಮುಖಾಂತರ ಚೆಕ್ ಮಾಡ್ತಾ ಬಂದ್ವಿ. ಬೇರೆ ಬೇರೆ ವರ್ಕ್ಗಳು ಎಲ್ಲೆಲ್ಲಿ ನಡೀತಿದೆ ಅಲ್ಲಿ ಸರ್ವೆ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಫಸ್ಟ್ 1 ಇಯರ್ ಕಂಪ್ಲೀಟ್ಲಿ ಮಾರ್ಕೆಟಿಂಗ್ ಸರ್ವೆ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ವರ್ಕು. 3 ವರ್ಷ ಬೇಕಿತ್ತು ಕಂಪ್ನಿ ಬೆಳೆಸೋದಕ್ಕೆ. 3 ವರ್ಷದಲ್ಲಿ ಬೆಳ್ಸೋಕ್ಕಾಗಿರಲಿಲ್ಲ ಅಂದರೆ ಇನ್ನು ಲೈಫ್ ಲಾಂಗ್ ಬೆಳ್ಸೋಕ್ಕಾಗ್ತಾ ಇರಲಿಲ್ಲ. ನಾನು ಯಾವತ್ತೂ ಮಧ್ಯದಲ್ಲಿ ಈ 3 ವರ್ಷದಲ್ಲಿ ಆಗ್ತಾಯಿಲ್ಲ ಅಂತ ಬಿಟ್ಟಿದ್ರೆ ಇವತ್ತಿಗೆ ಈ ಕಂಪ್ನಿ ಇಷ್ಟು ದೊಡ್ಡದಾಗ್ತಾ ಇರಲ್ಲ. ಇವತ್ತಿಗೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ. ನಮ್ಮಲ್ಲಿ ತುಂಬ ಹೆಣ್ಮಕ್ಳುಗಳು ವರ್ಕ್ ಮಾಡ್ತಿದ್ದಾರೆ, ಪ್ಲಸ್ ಅಂಗವಿಕಲರು ವರ್ಕ್ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಜಾಬ್ ಕ್ರಿಯೇಷನ್ನ ಮಾಡಿದ್ದೀವಿ. ಇದಕ್ಕೆಲ್ಲ ಮೇನ್ಲಿ ಏನಪ್ಪ ಅಂದರೆ ಎಜುಕೇಷನ್ ಏನು ಬೇಕು ಅಂದರೆ ಇನ್ಕ್ಯುಬೇಷನ್ ಸೆಂಟ್ರ್ಗಳಿಂದ ಎಜುಕೇಷನ್ ತುಂಬ ಸಿಗ್ತಿದೆ. ಅದಕ್ಕೆ ನನಗೆ ಪೂರೈಕೆ ಆಗಿದ್ದೆ SJC ಸ್ಟೆಪ್ಪಿಂದ. ನಾನು ಎಲಿವೇಟ್ ವಿನ್ನರ್ ಸಹ ಆಗಿದ್ದೀನಿ 2023. ಕಂಪ್ನಿ ತುಂಬ ಬೆಳೆದಿದೆ, ತುಂಬ ಚೆನ್ನಾಗಿ ಫ್ಲೋ ಇದೆ. ನಾನು ಫಸ್ಟ್ ದಿನ ಎಷ್ಟು ಸಾಲ ಆಗಿತ್ತಲ್ಲ ಅದು ಪ್ರತಿಯೊಂದು ಇವತ್ತೊಂದು ದಿನಕ್ಕೆ ತೀರಿಸಿದ್ದೇನೆ. ನಮ್ಮ ಕಂಪ್ನೀಲಿ ಪ್ರಾಜೆಕ್ಟ್ ವೈಸಲ್ಲಿ ಕೆಲಸ ಮಾಡೋರು ಇದ್ದಾರೆ. ಇವಾಗ ಪರ್ಮನೆಂಟ್ ಆಗಿರೋರು ಆಲ್ಮೋಸ್ಟ್ 22 ಮೆಂಬರ್ಸ್ ಇದ್ದಾರೆ. ನನ್ನ ಕಂಪ್ಲೀಟ್ ಜರ್ನಿ ಏನಿದೆಯಲ್ಲ ಸ್ಕೋಪ್ನ ಅತಿ ಹೆಚ್ಚು ಉನ್ನತಕ್ಕೆ ತಗೋಗೋಕ್ಕೆ ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ. ಇವತ್ತಿನ ಟರ್ನ್ ಓವರ್ ಬಂದು 1 CR ಪ್ಲಸ್ ಇದೆ. ಇದಕ್ಕೆಲ್ಲ ಚಾನ್ಸಸ್ ಕೊಟ್ಟಿದ್ದು ITBT ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಸ್ಟಾರ್ಟಪ್ ಮತ್ತು ಸ್ಟಾರ್ಟಪ್ ಇಂಡಿಯಾದವರು. ಡಿಪ್ಲೊಮೊ ಕೋರ್ಸಲ್ಲಿ ಸ್ಟಾರ್ಟ್ ಮಾಡೋರ್ಗೆ ನಾನು ಒಂದು ಹೇಳ್ತೀನಿ, ಏನಂದರೆ ನೀವು ಓದ್ತಾ ಇರೋದು ಯಾವುದೋ ಒಂದು ಜಾಬ್ಗೋಸ್ಕರ ಓದ್ತಾ ಇದ್ದೀನಿ ಅನ್ನೋದನ್ನು ತೆಗೆದಾಕಿ ನೀವೇನು ಮಾಡ್ಬೋದು, ಅದರಿಂದ ನೀವೇನು ಸೊಸೈಟಿಗೆ ಕೊಡ್ಬೋದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಬಂದರೆ ಬೇರೆ ಲೆವೆಲ್ಗೆ ಹೋಗ್ಬೋದು. ನೀವು ಪ್ಲೇಸ್ಮೆಂಟ್ ಆಗುತ್ತೆ, ಪ್ಲೇಸ್ಮೆಂಟ್ ನನಗೆ ಆಗಿಲ್ಲ ಅನ್ನೋ ವಿಚಾರದಲ್ಲಿ ನೀವು ಕೂತ್ಕೊಂಡ್ರೆ ಲೈಫ್ ಪೂರ್ತಿ ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ. ಅದರಿಂದ ಆಚೆ ಬಂದು ನಾನು ಕಲ್ತಿರೋದ್ರಲ್ಲಿ ಸೊಸೈಟಿಗೆ ಏನು ಕೊಡ್ಬೋದು, ಪ್ಲಸ್ ನಾನು ಯಾರಿಗಾರ ಇವಾಗ ನಾನು ಡಿಪ್ಲೊಮೊ ನಾನು ಓದ್ತಾ ಇದ್ದೀನಿ, ಇನ್ನೊಬ್ಬ ಓದ್ತಾ ಇಲ್ಲ, ಅವನಿಗೆ ನನ್ನ ಎಜುಕೇಷನ್ ಕೊಡ್ಬೋದಾ ಅನ್ನೋದನ್ನು ಮಾಡಿದ್ರೆ ಮಕ್ಕಳು ಇಂಡಿಯಾ ಗ್ರೋತ್ ಆಗುತ್ತೆ, ನೀವು ಗ್ರೋತ್ ಆಗ್ತೀರಾ. ಥ್ಯಾಂಕ್ ಯು.